ನೋಯಿಸಿದವರ ಬಗ್ಗೆ ಚಿಂತಿಸಬೇಡಿ. ಚಾಣಕ್ಯನ ಈ ತಂತ್ರಗಳನ್ನು ಅನುಸರಿಸಿ. ಒಬ್ಬರು ಖುಷಿಯಾಗಿರುವುದನ್ನು ನೋಡಿ ಮನುಷ್ಯ ಸಹಿಸಲಾರ. ನೋವು ಕೊಡಬೇಕೆಂದೇ ಕಾರಣಗಳನ್ನು ಹುಡುಕುತ್ತಾನೆ. ಆದರೆ ಚಾಣಕ್ಯ ಹೇಳುವ ಪ್ರಕಾರ ಇಂದು ನೋವು ಕೊಟ್ಟು ಅಳುವಂತೆ ಮಾಡಿದವರು ನಾಳೆ ವಾಪಸ್ ಬಂದು ಕಾಲಿಗೆ ಬೀಳುತ್ತಾನೆ. ಚಾಣಕ್ಯ ಈ ಹೆಸರು ನೀವು ಆಗಾಗ ಕೇಳುತ್ತಲೇ ಇರುತ್ತೀರಿ. ಬುದ್ಧಿವಂತಿಕೆಯ ಮತ್ತೊಂದು ಸ್ವರೂಪ ಎಂದು ಕೂಡ ಹೇಳಬಹುದು. ಸಾವಿರಾರು ವರ್ಷಗಳ ಹಿಂದೆ ಮೌರ್ಯ ರಾಜಮನೆತನದಲ್ಲಿ ಗುರುತಿಸಿಕೊಂಡಿದ್ದ ಚಾಣಕ್ಯನ ಹೆಸರು ಇಂದಿಗೂ ಕೂಡ ಅಜರಾಮರವಾಗಿದೆ ಎಂದರೆ ಆತನ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನ ಯಾವ ಮಟ್ಟಿಗಿತ್ತು ಎಂದು ನಾವೇ ತಿಳಿದುಕೊಳ್ಳಬೇಕು. ಕೇವಲ ರಾಜನೀತಿಗಳಲ್ಲಿ ಮಾತ್ರ ತನ್ನ ಬುದ್ಧಿವಂತಿಕೆಯನ್ನು ಮೀಸಲಾಗಿಡದೆ ಸಾಮಾನ್ಯ ಜನರ ಜೀವನ ಶೈಲಿಯನ್ನು ಹೇಗೆ ರೂಪಿಸಬೇಕೆಂಬ ಅರಿವು ಕೂಡ ಚಾಣಕ್ಯನಿಗೆ ಇತ್ತು ಎಂದರೆ ನೀವು ನಂಬಲೇಬೇಕು. ಹಾಗಾಗಿ ಇಂದಿಗೂ ಕೂಡ ಚಾಣಕ್ಯನ ಹಲವಾರು ಮಾರ್ಗದರ್ಶನಗಳು ನಮ್ಮ ಯುವಜನತೆಗೆ ದಾರಿದೀಪವಾಗಿವೆ. ಯುವಜನತೆಯ ವಿಚಾರದಲ್ಲಿ ಇಂದಿನ ಯುವಜನತೆ ಬಹಳ ಸೂಕ್ಷ್ಮ, ಅಂದರೆ ತಾಳ್ಮೆ ಬಹಳ ಕಡಿಮೆ. ಇದರಿಂದ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸೋಲುತ್ತಾರೆ. ತಾವು ಇಕ್ಕಟ್ಟಿಗೆ ಸಿಲುಕಿ ಮತ್ತೊಬ್ಬರನ್ನು ತೊಂದರೆಗೆ ದೂಡುತ್ತಾರೆ. ಕೆಲವರಂತೂ ಮತ್ತೊಬ್ಬರಿಗೆ ನೋವು ಕೊಡಲೆಂದೇ ಹುಟ್ಟಿರುತ್ತಾರೆ. ಇನ್ನು ಕೆಲವರ ಜೀವನದ ಕಥೆಯನ್ನು ಕೇಳಿದರೆ ಅವರಿಗೆ ಬೇರೆಯವರಿಂದ ಸಹಾಯ ಸಿಗದೇ ಹೋದರೂ ನೋವು ಮತ್ತು ಹತಾಶೆ ಅತಿ ಹೆಚ್ಚಾಗಿ ಸಿಗುತ್ತಿರುತ್ತದೆ. ಈ ರೀತಿಯ ತೊಂದರೆಗಳು ಹಿಂದಿನಿಂದಲೂ ಇವೆ. ತೊಂದರೆ ಎಂದ ಮೇಲೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಆ ಪರಿಹಾರವನ್ನು ಚಾಣಕ್ಯನೇ ಕೊಟ್ಟರೆ? ಮನುಷ್ಯನ ಸ್ವಭಾವದ ಬಗ್ಗೆ ಚಾಣಕ್ಯ ಹೀಗೆ ಹೇಳುತ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಒಳ್ಳೆಯವನು ಎಂದು ಹೊಗಳಬೇಕಾದರೆ ಅದರಿಂದ ಆತನಿಗೆ ಏನಾದರೂ ಲಾಭ ಇರಲೇಬೇಕು. ಹೀಗಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಭಾವನಾತ್ಮಕವಾಗಿ ನೋಡುವ ಸಾಧ್ಯತೆ ಬಹಳ ಕಡಿಮೆ. ನಿಮ್ಮಿಂದ ಇನ್ನೊಬ್ಬರಿಗೆ ಲಾಭವಾಗುವವರೆಗೆ ಅವರು ನಿಮ್ಮ ಹತ್ತಿರ ಚೆನ್ನಾಗಿಯೇ ಇರುತ್ತಾರೆ. ಅವರಿಗೆ ಯಾವಾಗ ನಿಮ್ಮ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ ಆಗ ಅವರ ನಡವಳಿಕೆ ಕೂಡ ಬದಲಾಗುತ್ತದೆ ಮತ್ತು ನಿಮ್ಮನ್ನು ದುರ್ಬಲರಂತೆ ಕಾಣುತ್ತಾರೆ. ಇದನ್ನು ಎಂತಹ ಮೇಲ್ಮಟ್ಟದಲ್ಲಿರುವ ವ್ಯಕ್ತಿ ಕೂಡ ಅನುಭವಿಸುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾನೆ. ಒಬ್ಬರಿಗೆ ಸುಲಭವಾಗಿ ಸಿಗುವುದು. ನೀವು ಯಾರನ್ನಾದರೂ ಅತಿಯಾಗಿ ಪ್ರೀತಿಸುತ್ತಿದ್ದೀರಿ ಎಂದರೆ ನೀವು ಯಾವಾಗಲೂ ಅವರ ಬಳಿಯೇ ಇರಬೇಕು ಎಂದುಕೊಳ್ಳುತ್ತೀರಿ. ಆದರೆ ಈ ರೀತಿ ಯಾವಾಗಲೂ ಜನರಿಗೆ ಸಿಗುವಂತೆ ಇರುವುದು ಕೂಡ ಅವರಿಗೆ ತಾವು ಎಷ್ಟೇ ಕೆಟ್ಟದಾಗಿ ನಡೆದುಕೊಂಡರೂ ಇವನು ಸಹಿಸಿಕೊಂಡು ಹೋಗುತ್ತಾನೆ ಎನ್ನುವ ಭಾವನೆ ಬಂದುಬಿಡುತ್ತದೆ. ಇಂತಹ ವ್ಯಕ್ತಿಗಳೇ ನಿಮಗೆ ಅತಿ ಹೆಚ್ಚು ನೋವು ಕೊಡುವುದು ನೆನಪಿರಲಿ ಎನ್ನುತ್ತಾನೆ ಚಾಣಕ್ಯ. ಒಬ್ಬರ ಬಗ್ಗೆ ಕರುಣೆ, ಕಾಳಜಿ ಇರಲಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಳುವಷ್ಟು ಬೇಡ. ನೀವು ಒಬ್ಬರ ಬಗ್ಗೆ ಕಾಳಜಿ ಅಥವಾ ಪ್ರೀತಿ ತೋರಿಸದಿದ್ದರೆ ಸಮಾಜದಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲ ಎನ್ನುವುದು ನಿಜ. ಆದರೆ ನಿಮ್ಮ ಅತಿಯಾದ ಧಾರಾಳತನ ಮತ್ತು ಪ್ರೀತಿ ಇನ್ನೊಬ್ಬರು ನಿಮ್ಮನ್ನು ಕೇವಲವಾಗಿ ನೋಡುವಂತೆ ಆಗಬಾರದು. ಏಕೆಂದರೆ ನಿಮ್ಮ ಸುತ್ತಲಿನ ಎಲ್ಲಾ ಜನರು ಒಂದೇ ರೀತಿ ಇರುವುದಿಲ್ಲ. ಹಾಗಾದರೆ ಜನರಿಗೆ ತಕ್ಕಂತೆ ನಿಮ್ಮ ವರ್ತನೆಯನ್ನು ಕೂಡ ನಿರ್ವಹಣೆ ಮಾಡಿಕೊಂಡರೆ ನೀವು ಈ ಸಮಾಜದಲ್ಲಿ ಬುದ್ಧಿವಂತರಾಗಿ ಬದುಕಬಹುದು. ಯಾರು ಹಿತವರು ನಿಮಗೆ? ಮೊದಲು ಇದನ್ನು ತಿಳಿದುಕೊಳ್ಳಿ. ನಿಮ್ಮನ್ನು ನೋಡಿ ನಗುನಗುತ್ತಾ ಮಾತನಾಡಿಸುವವರೆಲ್ಲನೂ ನಿಮ್ಮ ಶ್ರೇಯೋಭಿಲಾಷಿಗಳು ಎಂದುಕೊಳ್ಳಲು ಹೋಗಲೇಬೇಡಿ. ಮುದ್ದಾದ ನಗುಮುಖದ ಹಿಂದೆ ಏನು ಬೇಕಾದರೂ ಇರಬಹುದು. ನಿಮ್ಮ ಒಳ್ಳೆಯತನವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವವರೇ ಇಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತಾರೆ. ಹಾಗಾಗಿ ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲು ಹೋಗಲೇಬೇಡಿ. ನಿಸ್ವಾರ್ಥದಿಂದ ನಿಮಗೆ ಒಳ್ಳೆಯದನ್ನು ಬಯಸುವವರು ಬಹಳ ಕಡಿಮೆ, ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ. ಈ ಬಗ್ಗೆ ಜಾಗೃತಿಯಿಂದ ಇರಿ ಎಂದು ಚಾಣಕ್ಯ ಹೇಳುತ್ತಾನೆ. ನಂಬಿಕೆಯ ಸಮಸ್ಯೆಗಳು. ಅವರು ಸುಳ್ಳು ಹೇಳಿದಾಗ ಅಥವಾ ವಿಷಯಗಳನ್ನು ಮರೆಹಾಕುವವರನ್ನು ಎಂದಿಗೂ ನಂಬಬೇಡಿ. ನಂಬಿಕೆಯು ಯಾವುದೇ ಬಲವಾದ ಬಂಧದ ಹೃದಯ. ನಿಮ್ಮ ಸಂಗಾತಿ ನಿರಂತರವಾಗಿ ಸುಳ್ಳು ಹೇಳಿದರೆ, ಸಂದೇಶಗಳನ್ನು ಮರೆಹಾಕಿದರೆ ಅಥವಾ ನಿಮ್ಮನ್ನು ಊಹಿಸುವಂತೆ ಮಾಡಿದರೆ ಅದು ಒತ್ತಡ ಮತ್ತು ಅಭದ್ರತೆಯನ್ನು ಸೃಷ್ಟಿಸುತ್ತದೆ. ನೀವು ಆತಂಕಕ್ಕೆ ಅಲ್ಲ, ಪಾರದರ್ಶಕತೆಗೆ ಅರ್ಹರು. ಒಂದು ಸುಳ್ಳು ಹಲವು ವಿಷಯಗಳಿಗೆ ಕಾರಣವಾಗುತ್ತದೆ ಮತ್ತು ಶೀಘ್ರದಲ್ಲಿ ನಿಮಗೆ ನಿಜ ಏನು ಎಂದು ತಿಳಿಯುವುದಿಲ್ಲ. ಇತರರ ಬಗ್ಗೆ ಮಾತನಾಡುತ್ತಾರೆ, ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಚಾಣಕ್ಯ ಗಾಸಿಪ್ ಮಾಡುವ ಜನರ ಬಗ್ಗೆ ಎಚ್ಚರಿಸಿದ್ದಾರೆ.
ಅವರು ಅಪಾಯಕಾರಿ ಎಂದು ಹೇಳಿದರು. ನಿಮ್ಮ ಸಂಗಾತಿ ಆಕಸ್ಮಿಕವಾಗಿ ಇತರರ ರಹಸ್ಯಗಳನ್ನು ಹೊರಹಾಕಿದರೆ ಅವರು ನಿಮ್ಮ ಬೆನ್ನು ಹಿಂದೆಯೂ ಮಾತನಾಡುತ್ತಿರುವ ಸಾಧ್ಯತೆ ಹೆಚ್ಚು. ಈ ಜನರು ನಾಟಕವನ್ನು ಆನಂದಿಸುತ್ತಾರೆ ಮತ್ತು ಬಂಧಗಳಲ್ಲಿ ಅಪನಂಬಿಕೆಯನ್ನು ಸೃಷ್ಟಿಸುತ್ತಾರೆ. ಯಾರಾದರೂ ನಿಮ್ಮೊಂದಿಗೆ ಗಾಸಿಪ್ ಮಾಡಿದರೆ ಅವರು ನಿಮ್ಮ ಬಗ್ಗೆ ಗಾಸಿಪ್ ಮಾಡುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಧನ್ಯವಾದಗಳು.